10ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನೀವೆಲ್ಲ ಹಿಂದಿ ಪರೀಕ್ಷೆಗೆ ತಯಾರಾಗ್ತಾ ಇದ್ದೀರಾ. ಹಿಂದಿ ಪರೀಕ್ಷೆಯಲ್ಲಿ ಸುಲಭವಾಗಿ ಪಾಸ್ ಆಗುವುದು ಹೇಗೆ, ಒಂದು ಬೆಸ್ಟ್ ಹಿಂದಿ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತಪ್ಪದೆ ನೋಡಿ. ಮೊದಲಿಗೆ ನೋಡಿ, ವ್ಯಾಕರಣದಲ್ಲಿ ಲಿಂಗ, ಪುಲ್ಲಿಂಗ, ಸ್ತ್ರೀಲಿಂಗ, ನೌಕರ್, ನೌಕರಾನಿ, ಭೈಸಾ, ಭೈಸ್, ಮಾಲಿ, ಮಾಲ್ಕಿನ್, ಸೇವಕ್, ಸೇವಿಕಾ, ಮೋರ್, ಮೋರ್ನಿ, ಲೇಖಕ್, ಲೇಖಿಕಾ, ಈ ರೀತಿ ಲಿಂಗಗಳನ್ನು ಕೇಳ್ತಾರೆ. ನೋಡ್ತಾ ಹೋಗಿ. ಬೇಟಾ ಕಾ ಅನ್ಯಲಿಂಗ ಹೈ ನೋಡಿ, ಆ ಈ ಅಂತ ಆಪ್ಷನ್ ಕೊಟ್ಟಾಗ ಬೇಟಿ, ಈ ರೀತಿ. ವಚನ ನೋಡಿ, ಏಕವಚನ, ಬಹುವಚನ ಕೇಳ್ತಾರೆ. ಅದನ್ನು ನೋಡ್ತಾ ಹೋಗಿ. ಅಲ್ಲಲ್ಲಿ ಪಾಸ್ ಮಾಡಿಕೊಂಡು ನೋಡ್ಬೋದು. ವಿಲೋಮ ಶಬ್ದ, ಶಾಮ್, ಸುಬಹ, ನಿಕಟ್, ದೂರ್, ಗರೀಬ್, ಅಮೀರ್, ಸ್ವೀಕಾರ, ಅಸ್ವೀಕಾರ, ಈ ರೀತಿಯಾಗಿ ವಿಲೋಮ ಶಬ್ದ. ಸಮಾನಾರ್ಥಕ ಅಥವಾ ಪರ್ಯಾಯವಾಚಕ ಶಬ್ದ ನೋಡ್ತಾ ಹೋಗಿ. ಪ್ರೇರಣಾರ್ಥಕ ಕ್ರಿಯಾ ಶಬ್ದ, ಪಡ್, ಪಡನ, ಕರ್, ಕರ್ನ ನೋಡಿ. ಪಡ್, ಪಡನ, ಪಡಾನ, ಪಡವಾನ, ಪ್ರಥಮ ಪ್ರೇರಣಾರ್ಥಕ, ದ್ವಿತೀಯ ಪ್ರೇರಣಾರ್ಥಕ. ಬಹಳಷ್ಟು ಸಾರಿ ಪರೀಕ್ಷೆಯಲ್ಲಿ ಕೇಳಿದಂತಹ ಶಬ್ದಗಳನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗಿ. ಇನ್ನು ಮುಹಾವರೆ, ಮುಹಾವರೆ ಅರ್ಥ ಕಾಮ್ ಆನಾ, ಕಾಮ್ ಮೇ ಆನಾ, ಇಸ್ತೆಮಾಲ್ ಹೋನಾ, ಆಗ್ ಬಬೂಲ್ ಹೋನಾ, ಕ್ರೋಧಿತ್ ಹೋನಾ ನೋಡಿ, ಈ ರೀತಿ. ಇನ್ನು ಸಂಧಿ ಶಬ್ದ, ದೀರ್ಘ ಸಂಧಿ, ವಿದ್ಯಾರ್ಥಿ, ವಿದ್ಯಾಲಯ, ಕವೀಂದ್ರ, ಗಿರೀಶ ನೋಡಿ. ಗುಣಸಂಧಿ, ಮಹೇಂದ್ರ, ಗಣೇಶ, ಸೂರ್ಯೋದಯ, ರಮೇಶ, ಪರಮೇಶ್ವರ. ಸಾಮಾನ್ಯವಾಗಿ ಕೇಳುವಂಥ ಶಬ್ದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವ ರೀತಿ ಆಗ್ತದೆ ಅಂತ ನೋಡಿಕೊಂಡು ಕ್ವಿಕ್ಕಾಗಿ ನೋಡ್ತಾ ಹೋಗ್ತಾ ಇದ್ದೀವಿ. ಈಗ ಇನ್ನು ಸಮಾಸ ಶಬ್ದಗಳು, ದ್ವಂದ್ವ ಸಮಾಸ, ದ್ವಿಗು ಸಮಾಸ, ತತ್ಪುರುಷ ಸಮಾಸ, ಹೀಗೆ ಸಮಾಸಗಳಲ್ಲಿ ಸಾಮಾನ್ಯವಾಗಿ ಕೇಳುವಂಥ ಪದಗಳನ್ನು ನೋಡ್ತಾ ಹೋಗಿ. ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ತಾ ಹೋಗ್ಬೋದು. ಇನ್ನು ವಿರಾಮ ಚಿಹ್ನ, ಅಲ್ಪ ವಿರಾಮ, ಅರ್ಧ ವಿರಾಮ ಯಾವ ರೀತಿ ಇರ್ತದೆ, ಯಾವ ರೀತಿ ಉಪಯೋಗ ಮಾಡ್ತಾರೆ. ಕ್ಯಾ ಆಪ್ ಮೈಸೂರು ಜಾ ರಹೆ ಹೈ ನೋಡಿ, इस वाक्य के लिए उपयुक्त विराम चिन्ह होगा प्रश्नवाचक चिन्ह. मतिनी कारक, इनु कारक कर्ता कारक ने, कर्म कारक को, करण कारक से, ಯಾವ ರೀತಿ ಯಾವ ಕಾರಕ ಶಬ್ದ ಇಲ್ಲಿ ಕರೆಕ್ಟಾಗಿ ಉಪಯೋಗ ಆಗ್ತದೆ ಅನ್ನೋದು. ಮೇರೆ ಪಾಸ್ ಬಹುತ್ ಡ್ಯಾಶ್ ಪಶು ಪಕ್ಷಿ ಹೈ, ಬಹುತ್ ಸೆ ಪಶು ಪಕ್ಷಿ ಹೈ. ಇನ್ನು ಅನುರೂಪ್ತ, ಮೇರಾ ಬಚ್ಮನ್, ಇದು ಆತ್ಮಕಥಾ ಆದರೆ ईमानदारों के सम्मेलन में व्यंग्य रचना. गिल्लू की पूछ डब्बेदार, जब्बेदार, गिल्लू की आंखें चमकीली. इंटरनेट हैकिंग अभिशाप, इंटरनेट बैंकिंग वरदान. ಈ ರೀತಿ ಅನುರೂಪತಾ. ಮೇಜರ್ ಕುಮಾರ್, ಕರ್ನಲ್ ಖುಲ್ಲರ್, ಭೋಲಾ ಭಾಲಾ ಬಾಲಕೃಷ್ಣ, ಚುಗಲ್ಕೋರ್ ಬಲರಾಮ್. मुखिया, मुख के समान, संत, हंस के समान. बलभद्र, बलराम, ಜಸುಮತಿ, ಯಶೋಧ ನೋಡಿ. ಬಹಳಷ್ಟು ಸಾರಿ ಕೇಳಿದಂಥ ಶಬ್ದ, ಅನುರೂಪದ ಶಬ್ದಗಳು ಒಂದು ಕೊಟ್ಟಿರ್ತಾರೆ, ಇದನ್ನು ಇನ್ನೊಂದನ್ನು ನೀವು ಬರಿಬೇಕು. ಇನ್ನು ಕಂಠಸ್ಥ ಪದ್ಯ, ಯಾವ ಪದ್ಯಗಳನ್ನು ಕಂಠಸ್ಥ ಮಾಡಬೇಕು ಅನ್ನೋದರಲ್ಲಿ. ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ, ಈ ಪದ್ಯದಿಂದ ಈ ಪದ್ಯವನ್ನು ಕಂಠಪಾಠ ಮಾಡಿ. ಇನ್ನು ಭಾವಾರ್ಥ ನೋಡಿ, ತುಳಸಿ ಕೆ ದೋಹೆ ಪದ್ಯದ ಭಾವಾರ್ಥಗಳನ್ನು ನೋಡ್ತಾ ಹೋಗಿ. ಎಲ್ಲ ಪದ್ಯಗಳ, ತುಳಸಿ ಕೆ ದೋಹೆಯ ಪದ್ಯಗಳ ಭಾವಾರ್ಥಗಳು. ಇನ್ನು ಮಾತೃಭೂಮಿ, ಭಾರತ್ ಮಾತಾ ಕೆ ಹಾಥೋं में क्या है, भारत माता के एक हाथ में न्याय पताका, दूसरे हाथ में ನ ದೀಪ್ ನೋಡಿ. ಈ ರೀತಿ ಯಾವ ಯಾವ ಪದ್ಯ ಗದ್ಯಗಳಿಂದ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ಮುಖ್ಯ ಪ್ರಶ್ನೆಗಳು ಯಾವುವು ಅಂತ ಕೊಟ್ಟಿದ್ದಾರೆ, ನೋಡ್ತಾ ಹೋಗಿ.
ಇನ್ನು ಕಾಶ್ಮೀರಿ ಸೇಬ್, ಗಿಲ್ಲು. ನೋಡಿ, ಒಂದು ವಾಕ್ಯದ ಪ್ರಶ್ನೆಗಳು, ಎರಡು ವಾಕ್ಯದ ಪ್ರಶ್ನೆಗಳು, ವಿವರಣೆಯನ್ನು ಬಯಸುವಂಥ ಪ್ರಶ್ನೆಗಳು. ಗಿಲ್ಲು ಕೆ ಕ್ರಿಯಾಕಲಾಪ್ ಕೆ ಬಾರೆ ಮೇ ಲಿಖಿಯೇ. ನೋಡಿ, ಈ ರೀತಿ ದೀರ್ಘ ಉತ್ತರಗಳನ್ನು ಪ್ರಶ್ನೆಗಳು. ಅಭಿನವ್ ಮನುಷ್ಯ, ಒಂದು ಅಂಕದ ಪ್ರಶ್ನೆ, ಎರಡು ಅಂಕದ ಪ್ರಶ್ನೆ. ಮೇರಾ ಬಚ್ಪನ್, ಪ್ರಶ್ನೆ ಮತ್ತು ಉತ್ತರ ಎರಡು ಇವೆ, ನೋಡ್ತಾ ಹೋಗಿ. ಬಸಂತ್ ಕಿ ಸಚ್ಚಾಯಿ, बसंत एक स्वाभिमानी और ईमानदार लड़का है, कैसे स्पष्ट कीजिए. ನೋಡಿ, ಎಲ್ಲ ಪಾಯಿಂಟ್ಸ್ನಲ್ಲಿ ಕೊಟ್ಟಿದೆ. ಇಂಟರ್ನೆಟ್ ಕ್ರಾಂತಿ, ईमानदारों के सम्मेलन में, सम्मेलन में लेखक को कौन कौन से अनुभव हुए संक्षेप लिखिए. समय की पहचान, कवि समय का सदुपयोग करने को क्यों कहते हैं. महिला की साहसगाथा. ಇನ್ನು ಸುರ್ಶ್ಯಾಮ್ ಪದ್ಯದಿಂದ कर्नाटक संपदा. कर्नाटक राज्य के प्राकृतिक सुषमा नयन मनोहर है, कैसे वर्णन कीजिए. शनि सबसे सुंदर ग्रह, पूरक पाठಗಳು. सत्य की महिमा. ಇನ್ನು ಅನುವಾದ ನೋಡಿ, ಅನುವಾದ ಮಾಡಲಿಕ್ಕೆ ಹೇಳ್ತಾರೆ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ. ನೋಡಿ, ಇಲ್ಲಿ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂಥ, ಹಿಂದಿನ ಪ್ರಶ್ನೆ ಪತ್ರಿಕೆ ಕೇಳಿದಂಥ ಅನುವಾದಗಳನ್ನು ಕೊಟ್ಟಿದ್ದಾರೆ. ತಪ್ಪದೆ ಅವನ್ನ ನೋಡ್ತಾ ಹೋಗಿ. गाजर भी पहले गरीबों के पेट भरने की चीज़ थी, अमीर लोगों तो उसका हलवा भी खाते थे. ನೋಡಿ, ಗಜ್ಜರಿಯು ಕೂಡ ಮೊದಲು ಬಡವರ ಹೊಟ್ಟೆ ತುಂಬಿಸುವ ವಸ್ತುವಾಗಿತ್ತು, ಶ್ರೀಮಂತ ಜನರು ಅದರ ಹಲ್ವಾ ಮಾಡಿ ತಿನ್ನುತ್ತಿದ್ದರು. ನೋಡಿ ಇಲ್ಲಿ, ಆದರೆ ಈಗ ನಮಗರಿಗವಾಗಿದೆ. ಗಜ್ಜರಿಯಲ್ಲೂ ಕೂಡ ತುಂಬಾ ವಿಟಮಿನ್ ಇರುತ್ತದೆ, ಇದು ಇಲ್ಲಿ ಈ ಕಡೆ ಇಲ್ಲ. हम उसे गिल्लू कहकर बुलाने लगे. ಇಲ್ಲಿ ನೋಡಿ, ನಾವೆಲ್ಲರೂ ಅದನ್ನು ಗಿಲ್ಲು ಎಂದು ಕರೆಯಲು ತೊಡಗಿದೆವು ಅಂತ ಆಗಬೇಕಾಗಿತ್ತು. ಉಳಿದಿದ್ದೆಲ್ಲ ಸರಿಯಾಗಿದೆ. ನೋಡಿ, ಇವನ್ನು ನೋಡ್ತಾ ಹೋಗಿ. ತುಂಬ ಮುಖ್ಯವಾದ ಅನುವಾದಗಳಿವೆ. ನಿಮಗೆ ಹಿಂದಿ ಸರಿಯಾಗಿ ಅರ್ಥವಾಗ್ತಾ ಇದ್ದರೆ ನೀವು ಸುಲಭವಾಗಿ ಕನ್ನಡದಲ್ಲಿ ಅನುವಾದವನ್ನು ಮಾಡಬಹುದು. ಈ ಕರ್ನಾಟಕ ರಾಜ್ಯದ್ದು ಬಹಳಷ್ಟು ಸಾರಿ ಕೇಳಿದ್ದಾರೆ, ನೋಡ್ತಾ ಹೋಗಿ. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತನಾಡಲಾಗುತ್ತಿದೆ, ಇದರ ರಾಜಧಾನಿ ಬೆಂಗಳೂರು ಇದೆ, ಬಹಳಷ್ಟು ಸಾರಿ ಕೇಳಿದ್ದಾರೆ. ಇನ್ನು ಪತ್ರ ಲೇಖನ ನೋಡಿ, बहन की शादी के कारण बताते हुए 3 दिन की छुट्टी के लिए अपने प्रधान अध्यापक जी के नाम पर एक छुट्टी पत्र लिखिए. ನೋಡಿ, ಯಾವ ರೀತಿ ಬರೀಬೇಕು ಅನ್ನೋದು. ನಿಮ್ಮ ಲೆಫ್ಟ್ ಸೈಡ್ ಬರ್ತಾವೆ ಇವೆಲ್ಲ. ಪ್ರೇಕ್ಷಕ, ಸೇವಾ ಮೇ, ಇದೆಲ್ಲ ಧನ್ಯವಾದ, ಸ್ಥಾನ, ದಿನಾಂಕ. ನೋಡಿ, ಈ ಹೊಸ ಮಾದರಿಯಲ್ಲಿ ಎಲ್ಲ ಲೆಫ್ಟ್ ಸೈಡ್ ಬರ್ತದೆ, ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ಲ ಬರ್ತದೆ. ನಿಬಂಧ, ಸ್ವಚ್ಛ ಭಾರತ ಅಭಿಯಾನ. ಇದೊಂದು ಬೆಸ್ಟ್ ಪಾಸಿಂಗ್ ಪ್ಯಾಕೇಜ್ ಆಗಿದೆ.